ಫಿಶ್ ಸಾಂಬಾರ್ ಮಾಡೋದಕ್ಕೆ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ. ನಾನು 1 kg ಫಿಶ್ಗೆ ತಗೊಂಡಿರೋದು ಇಷ್ಟು ತೆಂಗಿನಕಾಯಿ. ಸಣ್ಣದು 4 ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ನಾನು ಟೊಮೊಟೊನ ರುಬ್ಕೊಳ್ಳೋದಕ್ಕೆ ಒಂದೇ ಒಂದು ತಗೊಂಡಿದ್ದೀನಿ, ಯಾಕಂದರೆ ಹುಣಸೆ ರಸನ ನಾನು ಜಾಸ್ತಿ ಹಾಕ್ಕೊಳ್ತೀನಿ ಅದಕ್ಕೋಸ್ಕರ. 1 ಸ್ಪೂನ್ ಅಷ್ಟು ಕಡಲೆ. ಇಷ್ಟು ಮಸಾಲೆನೂ ಇವಾಗ ರುಬ್ಕೊಬೇಕು. ಒಂದು ಪಾತ್ರೆ ತಗೊಂಡು ರುಬ್ಬಿರೋ ಮಸಾಲೆನ ಸಪರೇಟ್ ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ತಗೋತಾ ಇದ್ದೀನಿ, ಯಾಕಂತಂದ್ರೆ ಫಿಶ್ಗೆ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಸ್ವಲ್ಪ ಹುಳಿ ಬೇಗ ಹಿಡಿಯುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಟೊಮೊಟೊ ಕಡಿಮೆ ಹಾಕಿದ್ದೀನಿ. ಹುಳಿ ಜಾಸ್ತಿ ಬೇಕಾಗಿರೋದ್ರಿಂದ ಹುಣಸೆ ಹಣ್ಣನ್ನೇ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ಇದಕ್ಕೇನೆ ನಾನು ಸಾಂಬಾರ್ ಪೌಡರ್ ತಗೊಂತಾ ಇದ್ದೀನಿ. ಇದು ನಾವು ಮನೇಲೆ ಮಾಡಿಸಿರೋ ಸಾಂಬಾರ್ ಪೌಡರು. ನೀವು ಬೇಕಿದ್ರೆ ಮಾಮೂಲಿ ಸಾಂಬಾರ್ ಪೌಡರ್ನು ಸಹ ಹಾಕೊಬಹುದು. ನಾನು ಖಾರ ನೋಡ್ಕೊಂಡು ಹಾಕೊಂತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಹಾಕೊಂಡಿರೋ ಮಸಾಲೆ, ಖಾರದ ಪುಡಿ, ಹುಣಸೆ ಹಣ್ಣನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫಿಶ್ ಸಾಂಬಾರ್ ಮಾಡೋದಕ್ಕೆ ಒಂದು ಪಾತ್ರೆ ತಗೊಂಡು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆಗೆ ಬಿಸಿ ಆಗಿದ ತಕ್ಷಣ ಈರುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಮಸಾಲೆ ಹಾಕೊತಾ ಇದ್ದೀನಿ. ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೋ ಮಸಾಲೆನ ಹಾಕೊತಾ ಇದ್ದೀನಿ. ಫಿಶ್ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇನೆ ಚೆನ್ನಾಗಿರುತ್ತೆ, ಹಾಗಾಗಿ ನನಗೆ ಎಷ್ಟು ಬೇಕೋ ಆ ಥರ ಥಿಕ್ನೆಸ್ನ ನೋಡಿಕೊಂಡು ನಾನು ನೀರು ಹಾಕೊಳ್ತಾ ಇದ್ದೀನಿ. ಈ ರೆಸಿಪಿನ ನಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಸಿಂಪಲ್ ಆಗಿ ಈಸಿಯಾಗಿ ಬೇಗನೆ ಮಾಡ್ಕೊಬೋದು, ಜಾಸ್ತಿ ಮಸಾಲೆನೇ ಬೇಡ ಈ ಫಿಶ್ಗೆ, ಆ ಥರ ಮಾಡ್ಕೊಬೋದು. ಉಪ್ಪ ಕುದಿಯೋದಕ್ಕೆ ಶುರುವಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾವು ಫಿಶ್ ಸಾಂಬಾರ್ಗೆ ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಲೈಟಾಗಿ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಫಿಶ್ ಹಾಕಿದ ತಕ್ಷಣ ಅದೆಲ್ಲ ಹೀರ್ಕೊಂಡ್ಬಿಡೋದ್ರಿಂದ ಆಮೇಲೆ ಸಾಂಬಾರ್ ಸಪ್ಪೆ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಫಿಶ್ಗೂ ಸರಿಯಾಗಿ ಮಸಾಲೆ ಹಿಡಿಯೋದಿಲ್ಲ. ಸಾಂಬಾರ್ ಸ್ವಲ್ಪ ಬೆಂದ ಮೇಲೆ ಒಂದೇ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತಾ ಇದ್ದೀನಿ. 1 ಸ್ಪೂನ್ ಧನಿಯಾದ ಪುಡಿ, ಅಂದ್ರೆ ಸ್ಮಾಲ್ ಸ್ಪೂನ್ ಅಲ್ಲಿ ಅಷ್ಟೇ ತಗೊಂತಾ ಇದ್ದೀನಿ, ಯಾಕಂದ್ರೆ ನಾನು ಆಲ್ರೆಡಿ ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಇದು ಎಕ್ಸ್ಟ್ರಾ ಮಸಾಲೆಗೋಸ್ಕರ ಅಷ್ಟೇ. ಇವಾಗ ಈ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಬೇಯಬೇಕು. ಈ ಸೈಡಲ್ಲಿ ಬರ್ತಾ ಇರೋ ನೊರೆ ಎಲ್ಲಾನು ಸಹ ಹೋಗ್ಬೇಕು, ಆ ತರ ಚೆನ್ನಾಗಿ ಮಸಾಲೆ ಬೇಯಬೇಕು. 1 ನಿಮಿಷ ಈ ಮಸಾಲೆನ ಬೇಯಿಸ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಬೆಂದಿದೆ. ಫಿಶ್ ಹಾಕೊಳ್ತಾ ಇದ್ದೀನಿ. ಮಸಾಲೆಗೆ ಫಿಶ್ ಎಲ್ಲಾನು ಹಾಕೊಂಡಿದ್ದೀನಿ. ಈ ಫಿಶ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು. 1-2 ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಬಿಡ್ಬೇಕು. ತುಂಬಾ ಈಸಿಯಾಗಿನೇ ಫಿಶ್ ಸಾಂಬಾರ್ನ ಮಾಡ್ಕೊಬಹುದು. ಅಯ್ಯೋ ನನಗೆ ಫಿಶ್ ಸಾಂಬಾರೇ ಮಾಡೋದಕ್ಕೆ ಬರಲ್ಲ ಅಂತ ಅನ್ನೋರು ಸಹ ಈ ತರ ಟ್ರೈ ಮಾಡಿ. ನೀವು ನೋಡ್ತಾ ಇದ್ದೀರಲ್ಲ, ಮಸಾಲೆ ಸ್ವಲ್ಪ ಕುದಿ ಬರ್ತಾ ಇದೆ. ಫಿಶ್ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಕೊಬಾರ್ದು. 1-2 ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಂಡು ಇದು ಪ್ಲೇಟ್ನ ಮುಚ್ಕೊಂಡ್ಬಿಡ್ಬೇಕು. ನಾವು ಮಧ್ಯಾಹ್ನ ತಿಂತೀವಿ ಅಂದ್ರೆ ಬೆಳಿಗ್ಗೆ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಫಿಶ್ ಎಲ್ಲ ಹೀರ್ಕೊಂಡಿರುತ್ತೆ ಮಸಾಲೆ. ನಾವು ಬೆಳಿಗ್ಗೆ ಮಾಡಿಟ್ಟು ಮಧ್ಯಾಹ್ನನೋ ರಾತ್ರಿನೋ ತಿಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಎಲ್ಲ ಹಿಡ್ಕೊಂಡಿರುತ್ತೆ.